ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿ ರವಿಕಿರಣ್ ಅವರ ಟಿವಿಗೆ ಸ್ವಾಗತ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ, ಇವತ್ತು ತುಂಬಾ ವಿಶೇಷವಾದ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ನಮ್ಮ ಸನಾತನ ಧರ್ಮದಿಂದಲೂ ಕೂಡ ಗುರುಗಳಿಗೆ ಅಗ್ರಸ್ಥಾನವಿರುತ್ತೆ. ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ನಮಗೆ ವಿದ್ಯೆ ಕಲಿಸಿದಂತ ಗುರು ಕೂಡ ಆಗಿರ್ಬೋದು, ತುಂಬಾ ಅಗ್ರಸ್ಥಾನವಿರುತ್ತೆ. ನಮ್ಮ ಕುಟುಂಬವನ್ನು ಕಾಪಾಡಿಕೊಳ್ಳಕ್ಕೆ, ನಮ್ಮ ಸಂಸಾರವನ್ನು ಕಾಪಾಡಿಕೊಳ್ಳಕ್ಕೆ, ಅಥವಾ ನಮ್ಮ ಬೇಕಾದ ಜನಕ್ಕೆ ಕಾಪಾಡಿಕೊಳ್ಳಕ್ಕೆ ಕೆಲವೊಂದಿಷ್ಟು ವಿದ್ಯೆಗಳನ್ನ ನಾವು ಕಲಿಲೇಬೇಕು. ಸೊ ಹಾಗಾಗಿ ತುಂಬಾ ಇದು ವಿಶೇಷವಾದ ವಿಡಿಯೋ ಅಂತಲೇ ಹೇಳ್ಬೋದು. ಜೊತೆಗೆ ಆಗಸ್ಟ್ 30ನೇ ತಾರೀಕು 2026 ಇದೇ ತಿಂಗಳಲ್ಲಿ ನಿಮಗೆ ರುದ್ರಕಾಳಿ ದೀಕ್ಷೆ ಕೊಡ್ತಿದ್ದಾರೆ. ಹಾಗಾದ್ರೆ ದೀಕ್ಷೆ ಅಂದ್ರೆ ಏನು, ರುದ್ರಕಾಳಿ ದೀಕ್ಷೆ ಅಂದ್ರೆ ಏನು, ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿರುತ್ತೆ. ನೋಡೋಣ, ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ. ಹಾಗಾದ್ರೆ ನಮ್ ಜೊತೆ ಇವತ್ತು ಮಾಂತ್ರಿಕ ಬ್ರಹ್ಮ, ತಾಂತ್ರಿಕ ವಿದ್ವಾನ್ ಆದಂತಹ ಸುಭಾಷ್ ಗುರೂಜಿ ಅವರು ಇರ್ತಾರೆ. ಸಂಪೂರ್ಣ ಮಾಹಿತಿ ಹೇಳ್ತಾರೆ. ಅವರನ್ನ ನಮ್ಮ ಅವರ ಟಿವಿಗೆ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ಕಾರ. ಗುರುಗಳೇ, ಶ್ರೀ ಮಹಾಗಣಾಧಿಪತಯೇ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಮಹಾಕಾಳಿಕಾಂಬ ಕಮಡೇಶ್ವರ ದೇವಾಯ ನಮೋ ನಮಃ. ಓಕೆ ಗುರುಗಳೇ, ಮೊದಲನೇದಾಗಿ ನಮ್ಮ ಅವರ ಟಿವಿಗೆ ಸ್ವಾಗತ ಗುರುಗಳೇ. ಎಸ್ ಗುರುಗಳೇ, ನಾವು ನೋಡ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಾಂಟ್ರವರ್ಸಿಗಳನ್ನ ಮಾಡ್ಕೊಂಡ್ರಿ. ಜೊತೆಗೆ ಸತ್ಯ ಗೆಲ್ಲುತ್ತನ್ನೋದೇ ಒಂದು ನಂಬಿಕೆ. ಎಸ್ ಗುರುಗಳೇ, ಇಲ್ಲಿವರೆಗೂ ನೀವು ಸತ್ಯ ಗೆದ್ದಿದೆಯೋ ಅಥವಾ ಸುಳ್ಳು ಗೆದ್ದಿದೆಯೋ ಅಂತ ಮೊದಲನೇ ಪ್ರಶ್ನೆ. ಸತ್ಯ ಗೆದ್ದಿದ್ದೀವಿ ಅಂತ ಅನ್ಕೊತೀನಿ. ಯಾಕಂದರೆ ನಮ್ಮ ಬಗ್ಗೆ ಯಾವ ಚಾನಲ್ ಅಪ್ರಚಾರ ಮಾಡ್ತೋ ಅದೇ ಚಾನಲಲ್ಲಿ ಕುಳಿತುಕೊಂಡು ನಾವು ನಮ್ಮದು ತಪ್ಪಿಲ್ಲ ಅಂತ ಹೇಳಿದ್ವಿ. ಯಾಕೆ ಅಂತಂದಾಗ, ಈಗ ಎಷ್ಟೋ ಸಾವಿರಾರು ಜನಕ್ಕೆ ವಿದ್ಯೆನ ಕಲಿಸಿದ್ದೀವಿ. ಅದರಲ್ಲಿ ಒಬ್ಬರೋ ಇಬ್ಬರಿಗೋ ಬಂದಿಲ್ಲ ಅಂದರೆ ಅದು ಹೋಗಿ ಅವ್ರ ಮೀಡಿಯಾದಲ್ಲಿ ಕೂತ್ಕೊಂಡು ಹೇಳೋದು ಅದು ಎಷ್ಟು ಮಾತ್ರ ಸರಿಯೋ ಇಲ್ಲ, ನಮ್ಮ ಹತ್ರ ಇನ್ನೊಂದಿನ ಬಂದಿದ್ದರೆ ಓಕೆ, ಅದಕ್ಕೇನೊಂದು ಪರಿಹಾರ ಮಾಡಿ ಕಳಿಸ್ತಿದ್ವಿ. ಸೊ ಅವ್ರು ಬರಲಿಲ್ಲ, ಡೈರೆಕ್ಟಾಗಿ ಕೂತ್ಕೊಂಡು ಮಾತಾಡಿದ್ರು, ಈ ಥರ ಹೇಳಿದ್ರು. ಸೊ ಆಮೇಲೆ ಅವ್ರದ್ದೇ ತಪ್ಪಾಯಿತು ಅಂತ ಆ ಚಾನಲ್ಗೆ ಗೊತ್ತಾಯಿತು. ಸೊ ಆಗ ಗುರುಗಳನ್ನೆಲ್ಲೂ ಬೇಡಾಗಿ ಮಾಡಬಾರ್ದು, ತಪ್ಪಾಗಿ ತಿಳಿಬಾರ್ದು ಜನ ಅಂದ್ಬಿಟ್ಟು ಅವರೇ ಕರೆಸಿ ಎಲ್ಲ ಥರನೂ ಸ್ಪೀಚನ್ನು ಕೊಟ್ಟು ಅಂತ್ಯ ಆಗಿದೆ, ಕ್ಲಿಯರೂ ಆಗಿದೆ. ಸೊ ಇದಕ್ಕೆ ಸತ್ಯಕ್ಕೆ ಸಾಕ್ಷ್ಯ ಅಂತ ಇದೆ ಅಂದ್ಕೊತೀನಿ. ಸತ್ಯಕ್ಕೆ ಸಾಕ್ಷ್ಯಕ್ಕಿಂತ ಭಗವಂತನ ಸೇವೆಯನ್ನು ಮಾಡೋಕ್ಕಂಥವ್ರು, ಜನಗಳ ಸೇವೆ ಮಾಡೋಕ್ಕಂಥವ್ರು ಯಾವತ್ತಿಗೂ ಮೋಸ ಆಗಲ್ಲ ಅಂತ ನಮ್ಮ ಒಂದು ಅನಿಸಿಕೆ. ಅಂದ್ರೆ ಗುರುಗಳಿಗೆ ಸೋಲಿಸಲು ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಪ್ರೂವ್ ಮಾಡಿದ್ರ ಅಂತ. ಗುರುಗಳಿಂದ ಸೋಲಿಸೋದು ಅಂತಂದರೆ, ಈಗ ಅಪ್ರಚಾರ ಮಾಡಿಕೊಂಡು ಬದುಕೋರ್ಗೂ, ಯಾಕಂದ್ರೆ ಸುಳ್ಳು ಕಥೆ ಹೇಳ್ಕೊಂಡು ಬದುಕೋರಿಗೆ ಎಷ್ಟೋ ಜನ ಏನೇನೋ ಬೇಗ ಮಾಡ್ಕೊಂಡು. ಸೊ ಸತ್ಯಕ್ಕೆ ಜಯ ಇದೆ ಅನ್ನೋಕ್ಕಂಥದ್ದು ನಾನು ಮತ್ತೆ ತೋರಿಸಿದ್ದೀನಿ ಅಷ್ಟೇ. ಸತ್ಯಕ್ಕೆಲ್ಲೂ ಸುಳಿವಿಲ್ಲ, ಅಂತ್ಯವಿಲ್ಲ, ಸುಳಿವೂ ಇಲ್ಲ. ಖಂಡಿತ ಯಾವತ್ತೋ ಒಂದಿನ ಅದು ಆಚೆ ಕಡೆ ಬಂದೇ ಬರುತ್ತೆ, ಬಂದಿದೆ, ಅತಿ ಶೀಘ್ರದಲ್ಲೇ ತೋರಿಸ್ಬಿಟ್ಟಿದ್ದೀವಿ ಅಷ್ಟೇ. ಓಕೆ ವೀಕ್ಷಕರೇ, ನಾನು ಆಗ್ಲಿ ಹೇಳಿದಂಗೆ ನಮ್ಮ ಕುಟುಂಬವನ್ನು ಕಾಪಾಡಲು ಅಥವಾ ನಮ್ಮ ಸಂಸಾರವನ್ನು ಕಾಪಾಡಲು ಕೆಲವೊಂದಿಷ್ಟು ವಿದ್ಯೆಗಳು ಇವ್ರ ಹತ್ರ ಇರುತ್ತೆ. ನಾ ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ. ಅಂದ್ರೆ ಆಗಸ್ಟ್ 30ನೇ ತಾರೀಕು ರುದ್ರಕಾಳಿ ದೀಕ್ಷೆ ಇರುತ್ತೆ. ಸೊ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನೂ ಕೂಡ ಹೇಳ್ತೀನಿ. ಎಸ್ ಗುರುಗಳೇ, ಈ ಮೊದಲನೇದಾಗಿ ಆಗಸ್ಟ್ 30ನೇ ತಾರೀಕು ತುಂಬಾ ವಿಶೇಷವಾದ ದಿನ. ಸೊ ಅವತ್ತಿನ ದಿನ ಏನಿರುತ್ತೆ, ದೀಕ್ಷೆ ಯಾವ ರೀತಿ ಇರುತ್ತೆ ಅಂತ ಅಂದರೆ, ಇದು ರುದ್ರಕಾಳಿ ದೀಕ್ಷೆ ಅಂತ. ಈ ರುದ್ರಕಾಳಿ ದೀಕ್ಷೆ ಅನ್ನೋಕ್ಕಂಥದ್ದು ಇಷ್ಟೊತ್ತಿಗೆ ನಾವು ಸುಮಾರು ಅಂದರೆ ವರ್ಷದ ಕ್ಲಾಸ್ಗಳು ಮಾಡಿದ್ದೀವಿ, ತಿಂಗಳ ಕ್ಲಾಸ್ಗಳು ಮಾಡಿದ್ದೀವಿ, ದೀಕ್ಷೆಗಳನ್ನು ಮಾಡಿದ್ದೀವಿ. ನವಕಾಳಿ ದೀಕ್ಷೆ, ಪಂಚಕಾಳಿ ದೀಕ್ಷೆ, ಈಗ ಪಂಚಕಾಳಿ ದೀಕ್ಷೆ ಆಗಿದೆ, ಈಗ ರುದ್ರಕಾಳಿ ದೀಕ್ಷೆ ಅಂತ. ಈ ರುದ್ರಕಾಳಿ ದೀಕ್ಷೆ ಏನಕ್ಕೆ ಈ ದೀಕ್ಷೆಗಳನ್ನು ತಗೊಳ್ಬೇಕು, ಏನಕ್ಕೆ ಇದು ಉಪಯೋಗ ಆಗುತ್ತೆ ಅನ್ನೋಕ್ಕಂಥದ್ದು ಅಂದರೆ ಸಿಂಪಲ್ ವಿಚಾರ. ಈಗ ಮನೆಯಲ್ಲಿ ಕರೆಂಟ್ ವಿಚಾರ ಏನನ್ನ ಹೋಗಿದ್ರೆ, ಮನೇಲಿ ಯಾರನ್ನ ಒಬ್ಬ ಕರೆಂಟ್ ರಿಪೇರಿ ಮಾಡೋ ಹುಡುಗ ಇದ್ದರೆ ಇನ್ನೊಬ್ಬ ಕರೆಂಟ್ ರಿಪೇರಿ ಮಾಡೋದು ಕರೆಸೋ ಅವಶ್ಯಕತೆ ಇರಲ್ಲ ಅಲ್ವಾ. ಸೊ ಎಲ್ಲಿ ಶಾಕ್ ಹೊಡಿಯುತ್ತೋ, ಎಲ್ಲಿ ಇದು ಆಗುತ್ತೋ ಅವ್ರಿಗೆ ಗೊತ್ತಿರತ್ತೆ, ಅದನ್ನು ತಾನಾಗಿ ತನ್ನ ಮನೆಯನ್ನ ರಿಪೇರಿ ಮಾಡ್ಕೊಳ್ತಾನೆ ಅಲ್ವಾ. ಸೊ ನಾನು ಅದೇ ರೀತಿ ತನ್ನ ಮನೆಯನ್ನ ತಾನೇ ರಿಪೇರಿಯನ್ನು ಮಾಡ್ಕೊಳ್ಬೇಕು. ತನ್ನ ಮನೆಯಲ್ಲಿ ಏನನ್ನ ವಾಮಾಚಾರ ಆಗಿದ್ದಾರೆ, ಶತ್ರುಗಳಿಂದ ಬಾಧೆಯನ್ನು ಪಡ್ತಿದ್ರೆ, ಶತ್ರುಗಳಿಂದ ತೊಂದರೆಯನ್ನು ಅನುಭವಿಸ್ತಾ ಇದ್ರೆ, ಮತ್ತು ಈ ಕೆಲವ್ರು ಏನಾಗ್ತಾರೆ ಅಂದರೆ ಬೆಳೆಯೋದನ್ನು ತಡಿದಿರ ಕೆಲವೊಂದು ನಿಂಬೆಹಣ್ಣನ್ನು ಹಾಕೋಕ್ಕಂಥದ್ದು, ಕೆಲವರು ಮನೆಯಲ್ಲಿ ಅನ್ನದಲ್ಲಿ ಕೆಂಪು ಹಾಕೋಂಥದ್ದು. ಸೊ ಇವಾಗ ಕೆಲವೊಂದು ವಿಚಾರಗಳು ನಡೀತಾ ಇರುತ್ತೆ. ಸೊ ಇದಕ್ಕೆ ಸಿಂಪಲ್ ವಿಚಾರ. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಅಮ್ಮನವ್ರಿಗೆ ಅಭಿಷೇಕವನ್ನು ಮಾಡಿಸ್ತೀವಿ. 9 ದಿನ ಅವು ಕೆಲವರು ಮಹಿಳೆಯರು 9 ದಿನ ಉಪವಾಸನ ಇಡ್ತಾರೆ, ನಿಂಬೆಹಣ್ಣು ದೀಪವನ್ನು ಹಚ್ತಾರೆ. ಏನಕ್ಕೋಸ್ಕರ ಮಾಡ್ತಾರೆ? ದೇವರು ಕಾಪಾಡಲಿ, ನಮ್ಮ ಕುಟುಂಬ ನೆಮ್ಮದಿ ಇರಲಿ ಅಂತ ತಾನೆ. ಸೊ ಅದೇ ರೀತಿ ಅಥರ್ವಣ ವೇದದ 5ನೇ ಶತಮಾನದ ತಾಳೆಗರಿ ಪದ್ಧತಿಯಲ್ಲಿ ಇದು ರುದ್ರಕಾಳಿ ದೀಕ್ಷೆ ಅನ್ನಕ್ಕಂಥದ್ದು ಪ್ರಾರಂಭ ಆಗಿರಕ್ಕಂಥದ್ದು. ಈ ರುದ್ರಕಾಳಿ ದೀಕ್ಷೆ ಅನ್ನಕ್ಕಂಥದ್ದು ಶಾಂತ ಸ್ವರೂಪ ಮತ್ತು ಉಗ್ರ ಸ್ವರೂಪ ಅನ್ನಕ್ಕಂಥದ್ದು ಎರಡೂ ಇರುತ್ತೆ. ಆ ಉಗ್ರ ಸ್ವರೂಪ ಅನ್ನಕ್ಕಂಥದ್ದು ಯಾವ ರೀತಿ ಅಂದರೆ, ನಿನ್ನ ಒಂದು ತಾಳ್ಮೆಗೆ, ಅಂದರೆ ನೀನು ದೀಕ್ಷೆ ತಗೊಂಡಿದ್ದ ತಕ್ಷಣ ಏನಾಗುತ್ತೆ ಅಂದರೆ, ಇಲ್ಲಿ ವಾಮಾಚಾರ ನಿನಗೇನು ನಡೆದಿರುತ್ತೋ ಅದು ತಡೆಯುತ್ತೆ. ಅದಾದ ನಂತರ ನಾವು 1 hour ಕ್ಲಾಸಸ್ ಅಂತ ತೊಗೊತೀವಿ. ಅಂದರೆ
5 ರೀತಿ ಕ್ಲಾಸಸ್ ಅಂತ ತಗೊತೀವಿ. ಅಂದರೆ ಜನಾಕರ್ಷಣೆ ಯಾವ ಥರ ಮಾಡಬೇಕು, ಜನಾಕರ್ಷಣೆಯನ್ನು ಯಾವ ರೀತಿ ನೀವು ಮಾಡ್ಕೊಳ್ಬೇಕು, ಮತ್ತು ನಿಮ್ಮ ಬಿಸ್ನೆಸ್ ಯಾವ ರೀತಿ ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ನಿಮ್ಮ ಶತ್ರುಗಳಿಗೆ ಎದುರೇಟು ಕೊಡೋದು ಯಾವ ಥರ, ಮತ್ತು ವಾಮಾಚಾರ ಯಾರನ್ನ ನೀವು ಮಾಡಿದ ತಕ್ಷಣ 48 ಯಾರೇ ಒಂದು ಪರ್ಸನ್ ಆಗಿರಲಿ, ಯಾರೇ ಒಂದು ತಂತ್ರ ಪಂಡಿತರಾಗಿರ್ಬೋದು, ನಿಮ್ಮ ಶತ್ರುಗಳಿಗೋಸ್ಕರ ನಿಮಗೋಸ್ಕರ ಏನನ್ನ ವಾಮಾಚಾರವನ್ನು ಮಾಡಿ ನಿಂಬೆಹಣ್ಣು ಆಗಿರಲಿ ಇನ್ನೊಂದಾಗಿರಲಿ ಮಾಡಿದರೆ 48 ಗಂಟೆ ಒಳಗಡೆ ಅದನ್ನು ಪರಿಹಾರ ಮಾಡ್ಕೊಳ್ಬೋದು. 48 ಗಂಟೆಗಳ ಆದ ನಂತರ ಅದು ನಮ್ಗೆ ಎಫೆಕ್ಟ್ ಆಗುತ್ತೆ. ಯಾವುದೇ ಒಂದು 40, ಯಾಕಂದರೆ ಸೂಕ್ಷ್ಮ. ಈಗ ಯಾವ ಥರ ಅಂದರೆ, ಈಗ ಒಂದು ನಾವು ಇಲ್ಲಿಂದ ನಾವು ಒಂದು ಊರಿಗೆ ಹೋಗ್ಬೇಕಂದ್ರೆ ಇಷ್ಟು ಡಿಸ್ಟೆನ್ಸ್ ಅಂತ ಇರುತ್ತೆ, ಇಷ್ಟು ಕಿಲೋಮೀಟರ್ ಅಂತ ಇರುತ್ತೆ, ಇಷ್ಟು ಊರಿಗೆ ಇಷ್ಟು ನಿಮಿಷದಲ್ಲಿ ತಲುಪ್ತೀವಿ ಅಂತ ಇರುತ್ತೆ. ಸೊ ಈ ಪ್ರಯೋಗ ಮಾಡಿದಾಗೂ ಅಷ್ಟೇ ಇಷ್ಟೇ ದಿನದಲ್ಲಿ ಇವ್ರಿಗೆ ಹೊಡೆಯುತ್ತೆ ಅಂತ ಇರುತ್ತೆ. ಆ 48ಗಳ ಕಾಲ ಏನಿರುತ್ತೆ ಅಂದರೆ ಇವನಿಗೆ ಗೊತ್ತಾಗತ್ತಾ ಭಗವಂತ ಅನ್ನಕ್ಕಂಥದ್ದು ಅಲ್ಲೊಂದು ಚುಕ್ಕೆ ಮಾಕಿ ಇಟ್ಟಿರ್ತಾನೆ. ಇಮಿಡಿಯೇಟ್ಲಿ ಅವನು ಕೆಟ್ಟದಕ್ಕೆ ಮಾಡಿರ್ಬೋದು, ಒಳ್ಳೇದಕ್ಕೆ ಮಾಡಿರ್ಬೋದು, ಅದನ್ನು ತೆಗೆಸ್ಕೊಳ್ಳಿ ಅಂತ ಹೇಳಿರ್ತವೆ. ಸೊ ಆ ತೆಗೆಸ್ಕೊಳ್ಳಾಗ ಏನಾಗುತ್ತೆ 48 ಗಂಟೆಗಳ ಕಾಲ. ಆವಾಗ ನಿಮಗೆ ಗೊತ್ತಾಗಿದ ತಕ್ಷಣ ನಿಮ್ಮ ಮನೆಯಲ್ಲಿ ಆ ರಿಪೇರಿ ಮಾಡೋ ಹುಡುಗಿ ಇದ್ದರೆ ನೀವೇ ರಿಪೇರಿ ಮಾಡ್ಕೊಂಡ್ಬಿಡ್ಬೋದಲ್ವಾ. ಸೊ ಅದಕ್ಕೋಸ್ಕರನೇ ನಾನು ನಿಮಗಾಗಿ ನೀವೇ ಈ ದೀಕ್ಷೆನ ತಗೊಂಡು, ಇದರಲ್ಲಿ ನನಗೇನೂ ಗೊತ್ತಿಲ್ಲ ಗುರುಗಳೇ, ನನಗೇನೂ ಅದರಲ್ಲಿ ವಾಸನೆನೂ ಗೊತ್ತಿಲ್ಲ, ನನಗೆ ಅದು ಮಾಟ ಮಂತ್ರದಲ್ಲಿ ಯಾವ ಥರ ಮಾಡ್ತಾರೆ ಕೂಡ ಗೊತ್ತಿಲ್ಲ. ಆದರೂ ಸಹ ಈ ದೀಕ್ಷೆಯಲ್ಲಿ ನಿಮ್ಗೆ 5 ಥರ ವಿದ್ಯೆಯನ್ನು ಹೇಳ್ಕೊಡ್ತೀವಿ. ಪ್ರಾರಂಭ ಕಾಲೇನ ವಿಭೂಷಣ ವಿದ್ಯೆ ಅಂತ ಕರಿತೀವಿ. ಅಂದರೆ ಪ್ರಾರಂಭದಲ್ಲೇ ನೀವು ವಾಮಾಚಾರವನ್ನು ಯಾವ ರೀತಿ ತಗೊಳ್ಬೋದು ಅಂತದ್ದು ಹೇಳ್ಕೊಡ್ತೀವಿ. ಖಂಡಿತ ಅದನ್ನು ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ವಾಮಾಚಾರ ಆಗಿದೆಯೇ ಇಲ್ವಾ, ಆಗಿದ್ರೆ ಯಾವ ರೀತಿ ನಾನು ಪರಿಹಾರ ಮಾಡ್ಕೊಳ್ಬೋದು, ಇನ್ನೊಬ್ಬರ ಹತ್ರ ಹೋಗುದೀರಾ ನಾನೇ ಯಾವ ರೀತಿ ಪರಿಹಾರ ಮಾಡ್ಕೊಬೋದು ಅಂತ ಕಲಿಸ್ತೀವಿ. ಗುರುಗಳಿಗೆ ಇತ್ತೀಚಿನ ದಿನಗಳಲ್ಲಿ ಉತ್ತರ ಕರ್ನಾಟಕ ಸೈಡ್ ನಾನು ಯಾವುದೋ ಒಂದು ವಿಡಿಯೋ ನೋಡ್ತಿದ್ದೆ, ಚಡ್ಚಣನ ಊರಲ್ಲಿ. ಸೊ ಆ ಮನೆಯಲ್ಲಿ ಅದೇ ಕೆಂಪು ರೈಸ್ ಆಗಿರ್ಬೋದು, ನಿಂಬೆಹಣ್ಣು ಆಗಿರ್ಬೋದು, ಕೆಲವೊಂದಿಷ್ಟು ವ್ಯಾಮಸ್ ನಡೀತಿತ್ತು. ಆ ಹುಡುಗನಿಗೆ ಅಂದ್ರೆ ಮಾಡಿಸಿರೋನಿಗೆ ಮೈಯೆಲ್ಲ ಒಂಥರ ಪರ್ಚೋದಾಗ್ಲಿ ಗಾಯಗಳಾಗೋದಾಗ್ತಿತ್ತು. ಸೊ ಅಂಥವೆಲ್ಲ ನಿಮ್ಮ ಹತ್ರ ಕಲ್ತ್ರೆ ತಡಿಬೋದು ಅಂತ ಹೇಳ್ತಿದ್ರು. ಖಂಡಿತ ಯಾಕಂದರೆ ಇದರಲ್ಲಿ ವರ್ಷ ಕ್ಲಾಸು ಮಾಡ್ತಾ ಇದ್ದೀವಿ. ಈಗ ಆಗಸ್ಟ್ 9ನೇ ತಾರೀಕು ವರ್ಷ ಕ್ಲಾಸ್ ಕೂಡ ಓಪನ್ ಆಗ್ತಾ ಇದೆ. ಆಗಸ್ಟ್ 6ನೇ ತಾರೀಕು ಓಪನ್ ಆಗುತ್ತೆ ವರ್ಷ ಕ್ಲಾಸ್. ಅಂದರೆ ಇದರಲ್ಲಿ ಏನು ನಾಲೆಡ್ಜ್ ಇಲ್ಲ ಅಂದರೆ ನೆಕ್ಸ್ಟ್ ಆಗಸ್ಟ್ ಬರೋಷ್ಟೊಳಗಡೆ ಅವರು ಒಂದು 70% ತಂತ್ರವಿದ್ಯರಾಗಿರ್ತಾರೆ, 70% ಆಗಿರ್ತಾರೆ. ಸೊ ಪ್ರತಿಯೊಂದು ಹೇಳ್ಕೊಡ್ತೀವಿ. ಸೊ ಇದೇ ರೀತಿ ಇರುತ್ತೆ. ನಾವು ಪಾಠವನ್ನು ಹೇಳ್ಕೊಡ್ತೀವಿ, ಅದನ್ನು ಯಾವ ರೀತಿ ಮಾಡಬೇಕು ಅಂತ ಪ್ರಾಕ್ಟಿಕಲ್ಲು ಮಾಡಿ ತೋರಿಸ್ತೀವಿ. ಎಲ್ಲ ಥರನೂ ಮಾಡಿ ತೋರಿಸ್ತೀವಿ. ಸೊ ಇದೇ ರೀತಿಯನ್ನು ನಾವು ಮಾಡ್ಕೊಂಡು ಹೋಗ್ತೀವಿ. ಯಾಕಂದರೆ ಮಾಟ ಮಂತ್ರ ಅನ್ನಕ್ಕಂಥದ್ದು ಇತ್ತೀಚೆಗೆ ಬಿಸ್ನೆಸ್ ಆಗಿಬಿಟ್ಟಿದೆ. ಅಂದರೆ ರೋಡ್ಗೆ ಒಂದು ಜ್ಯೋತಿಷ ಆಗಿರ್ಬೋದು, ಇಲ್ಲ ಇನ್ನೊಬ್ಬರು ಆಗಿರ್ಬೋದು, ಏನೋ ಒಂದು ವಿದ್ಯಾನ ಕಲ್ತಿರ್ತಾರೆ. ಗುರುವಿಂದ ಬಂದ ವಿದ್ಯಾ ಅಂತ ನಾವು ಹೇಳ್ತೀವಿ. ನಾನು ಗುರುವಿಂದ ಕಲ್ತಿರೋದೆ. ಸೊ ಏನೋ ಒಂದು ವಿದ್ಯೆ ಕಲ್ತ್ಬಿಟ್ಟು ಆ ವಿದ್ಯೆದಲ್ಲಿ ನಾನು ಮಾಡ್ಕೊಡ್ತೀನಿ ಅಂತ ನಿಂತ್ಕೊಂಡ್ಬಿಡ್ತಾರೆ. ಸೊ ನಿಂಬೆಹಣ್ಣು ಅಂದರೆ ಏನು, ಮೆಣಸಿನ್ಕಾಯಿ ಅಂದರೆ ದೃಷ್ಟಿ ಏನಕ್ಕೆ ತೆಗಿಬೇಕು, ಏನಕ್ಕೋಸ್ಕರ ನಾವು ಇದನ್ನು ತೆಗಿಬೇಕು ಅಂದಾಗ ಆಲ್ಮೋಸ್ಟ್ ಕಲ್ತಾಗ ನಿಮಗೆ ಅದರ ವಾಸನೆ ಗೊತ್ತಾಗುತ್ತೆ ಅಲ್ವಾ. ಈಗ ನಾವು ಗಾಡಿ ತೊಗೊಂಡ್ಮೇಲೆ ಗೊತ್ತಾಗೋದು ಕಿಲೋಮೀಟ್ರಿಗೆ ಇಷ್ಟೇ ಹೋಗೋದಿದು ಅಂತ. ನಾವು ಮೈಂಡ್ ಸೆಟ್ಟಲ್ಲಿ ಗೊತ್ತಾಗಿರುತ್ತೆ. ಇಲ್ಲ ಅಂದಾಜು ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಎಕ್ಸ್ಟ್ರಾ ಹೋಗ್ಬೋದು ಅಷ್ಟೇ ಅಲ್ವಾ. ಸೊ ಇದೇ ರೀತಿ ಈ ತಂತ್ರದಲ್ಲಿ ಯಾಕೆ ಅಂದರೆ ನಿಮ್ಮ ಸುರಕ್ಷತೆಗಾಗಿ ನೀವು ಇಟ್ಕೊಳ್ಳಿ. ಯಾಕಂದರೆ ಇದು ಕಲಿಯುಗ, ಅಗದು ಹೋಗಿ ತಿಂದುಬಿಡ್ತಾರೆ ಅವರು. ಯಾಕಂದರೆ ಯಾರು ಉದ್ಧಾರ ಆಗ್ತಾ ಇದ್ದಾರೋ, ಯಾರು ಇದಾಗ್ತದೆ ತಡ್ಕೊಳಕ್ಕೆ ಶಕ್ತಿ ಯಾರ ಕೈಯಲ್ಲೂ ಆಗಲ್ಲ. ಆ ಒಂದು ಶಕ್ತಿಯನ್ನು ಕೊಡೋಕ್ಕಂಥದ್ದೇ ಸುಭಾಷ್ ಆಚಾರ್ಯರಿಂದ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಎಷ್ಟೋ ಜನಕ್ಕೆ ಸುಭಾಷ್ ಆಚಾರ್ಯ ಗುರುಗಳು ಇದೇನಿದು ಬಿಸ್ನೆಸ್ ಜಾಸ್ತಿ ಅಂತಾರೆ, ಇದೇನಿದು ಫೀಸ್ ಜಾಸ್ತಿ ಅಂತಾರೆ. ಸೊ ಯಾವುದೇ ರೀತಿ ದಯವಿಟ್ಟು ನಿಮಗೆ ಆ ಥರ ಪ್ರಚಾರ ಮಾಡೋಂಗಿದ್ರೆ ದಯವಿಟ್ಟು ನನಗೆ ಬರಲೇಬೇಡಿ. ಯಾಕಂದರೆ ನಾನೊಂದು ಚಿಕ್ಕ ಒಂದು ಇದರಲ್ಲಿ ಮಾಡ್ತಾಯಿದ್ದೀನಿ. ಕೆಲವರು ದೀಕ್ಷೆಗೆ 60,000 ತೊಗೊಳ್ಳೋದು, 70,000 ತೊಗೊಳೋದು, ಈ ಥರ ಎಲ್ಲ ಮಾಡ್ತಿದ್ದಾರೆ. ಇವೆಲ್ಲ ಆಗಲ್ಲ, ಇವೆಲ್ಲ ಬೇಡ. ನಾನು ಚಿಕ್ಕ ಒಂದು ಇದರಲ್ಲೇ ಅವ್ರಿಗೆ ಪರಿಹಾರ ಆಗಲಿ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಪ್ರತಿಯೊಬ್ಬರು ಆಗಿರಲಿ, ಏನೇ ಒಂದು ಆಗಿರಲಿ ಆಯಿತಾ, ದೊಡ್ಡ ಮಟ್ಟಕ್ಕೆ ಹೊಡಿತಾರೆ. ಅವಾಗ ಏನೂ ಗೊತ್ತಿಲ್ಲ ಅಂದಾಗ ನಾನು ಒನ್ ಟೈಮ್ ನೀವು ಕಲ್ತ್ಬಿಟ್ರೆ ಲೈಫ್ ಟೈಮ್ ನಿಮ್ಗೆ ಆಗತ್ತಲ್ವಾ. 14 ವರ್ಷದಿಂದ 65 ವರ್ಷವರೆಗೂ ಕಲಿಬೋದು ಇದು. ಈಗ ವಿದ್ಯಾದಾನವನ್ನು ಯಾರು ಬೇಕೋ ಪಡಿಬೋದು. ಈಗ ನಾನು ಒನ್ ಟೈಮ್ ಹೇಳ್ಕೊಡ್ತೀನಿ, ನೀವು 10 ಜನಕ್ಕೆ ಹೇಳ್ಕೊಡಿ, ನೀವು 50 ಜನಕ್ಕೆ ಹೇಳ್ಕೊಡಿ, ಅದೇ ಅಲ್ವ ನಾನು ಕೇಳ್ಕೊಳ್ತಾ ಇರೋದು. ಸಂಪೂರ್ಣ ವಿದ್ಯಾದಾನವನ್ನು ಮಾಡಿಕೊಂಡು ಪ್ರಯೋಗವನ್ನು ಮಾಡಿ. ಈಗ ಕರ್ನಾಟಕದಲ್ಲಾಗಿರ್ಬೋದು, ನಮ್ಮ ಭಾರತ ದೇಶದಲ್ಲಾಗಿರ್ಬೋದು ಸುಮಾರು ಜನ ಜ್ಯೋತಿಷರು ಬಂದಿದ್ದಾರೆ. ಜೊತೆಗೆ ಈ ತರ ಹೇಳ್ಕೊಡ್ತೀನಿ ಅಂತ ಕ್ಲಾಸಸ್ ತಗೊಂತೀನಿ ಅಂತ ಹೇಳ್ತಾರೆ. ಆದ್ರೆ ನಿಮ್ಮಲ್ಲೇ ಯಾಕೆ ಬರ್ಬೇಕು ವಿದ್ಯಾರ್ಥಿಗಳು, ನೋಡುವಂತ ವೀಕ್ಷಕರು ಯಾಕೆ? ಸರಿ ಆಯ್ತು, ಈಗ ನಾನು ಒಂದು ವಿಚಾರ ಹೇಳ್ತೀನಿ. ನನ್ನಲ್ಲೇ ಯಾಕೆ ಬರಬೇಕು ಅಂತ ಹೇಳ್ತೀನಿ ಅಂದರೆ, ಈಗ ಎಷ್ಟೋ ಜನ ನನಗೆ ಇವತ್ತವರೆಗೂ
ಎಷ್ಟೋ ಜನ ಜ್ಯೋತಿಷ್ಯರಿಗಾಗಿರ್ಬೋದು, ತಂತ್ರ ಪಂಡಿತರಿಗಾಗ್ಬೋದು, ಆಪೋಸಿಟಾಗಿ ನಿಂತ್ಕೊಂಡಿದ್ದೀನಿ. ಅರ್ಧಂಬರ್ಧ ವಿದ್ಯೆಯನ್ನು ಕಲಿತು ಜನಗಳಿಗೆ ಮೋಸ ಮಾಡಬೇಡಿ ಅಂತ ಹೇಳ್ತೀನಿ. ನಾನು ಅರ್ಧಂಬರ್ಧ ವಿದ್ಯೆಯನ್ನು ಕಲ್ತಿಲ್ಲ, ಸಂಪೂರ್ಣ ವಿದ್ಯೆಯನ್ನು ಕಲ್ತಿದ್ದೀನಿ, ನಾನು ಜನಕ್ಕೆ ಮೋಸ ಮಾಡಿಲ್ಲ ಅನ್ನೋದ್ರ ನನ್ನ ಹತ್ರ ಬಂದ್ಬಿಡ್ಲಿ. ನಾನು ಓಪನ್ ಚಾಲೆಂಜ್ ಆಗ್ತಾ ಇದ್ದೀನಿ, ಬಂದ್ಬಿಡ್ಲಿ ನೋಡೋಣ. ಯಾರೂ ಬರಲ್ಲ. ಯಾಕೆ ಅಂತ ಹೇಳಿದಾಗ ಅಲ್ಲಿ ಏನೇನೋ ವಿದ್ಯೆಗಳನ್ನು ಕಲಿತು ಕೆಲವರು ಕಲ್ತಿದ್ದಾರೆ. ಕೆಲವರು ನೋಡಿ, ವಿದ್ಯೆಗಿಂತ ವಿದ್ಯೆ ದೊಡ್ಡದು, ನನ್ನ ಒಬ್ಬನೇ ವಿದ್ಯಾವಂತ ಅಂತ ನಾನು ಯಾವತ್ತೂ ಹೇಳ್ಕೊಳಲ್ಲ. ಮರಕ್ಕಿಂತ ಮರ ದೊಡ್ಡದು ಯಾವತ್ತಿದ್ದೇ ಇರುತ್ತೆ. ಸೊ ಅದರಲ್ಲಿ ಕೂಡ ಮೋಸ ಹೋಗಬೇಡಿ, ಅದರಲ್ಲಿ ಕೂಡ ಮೋಸ ಹೋಗಬೇಡಿ ಅಂತ ನಾನು ಹೇಳ್ತೀನಿ. ತಂತ್ರ ಅಂದರೆ ಏನು ಕೆಟ್ಟದಕ್ಕೆ ಮಾತ್ರ ಕೆಲವರೆಲ್ಲ ಏನಂದ್ಕೊತಾರೆ ಅಂದರೆ, ಕೆಟ್ಟದಕ್ಕೆ ಮಾತ್ರ ತಂತ್ರ ಇರೋದಾ? ಕೆಟ್ಟದಕ್ಕೆ ಮಾತ್ರ ತಂತ್ರ ಇರೋದ, ಒಳ್ಳೇದಕ್ಕಿಲ್ವಾ? ಒಳ್ಳೇದಕ್ಕೆ ನಾವು ಮಾಡ್ಕೊಂಡಿಲ್ವಾ? ಈಗ ಹಿಂದಿನ ಕಾಲದಲ್ಲಿ ಚಕ್ರಗಳನ್ನು ಹಾಕ್ತಾ ಇದ್ವಿ, 4 ಕಡೆ ಚಕ್ರಗಳು. ಅದು ಯಾವುದಕ್ಕೆ ಹೋಗುತ್ತೆ? ಆತರಣ ವೇದಕ್ಕೆ ಹೋಗುತ್ತೆ. ಆತರಣ ವೇದಕ್ಕೆ ಹೋಗೋದು. ನೀನು ಒಂದು ಚಕ್ರವನ್ನು, ಒಂದು ತಾಯ್ತವನ್ನು ಕೂಡ ಕಟ್ಟಿದ್ರೆ ಆತರಣ ವೇದಕ್ಕೆ ಹೋಗುತ್ತೆ, ಅದು ಹಠ ಮಂತ್ರಕ್ಕೆ ಹೋಗುತ್ತೆ ಅದು. ಆಯ್ತಾಯ್ತಾ? ಸೊ ನಾನು ಅಥರ್ಣ ವೇದ ವಿಭೂಷಣನೇ ಅಂತ ಕಲಿಸ್ಕೊತೀನಿ. ನನಗೆ ಗುರಿ ಇರೋದು ಜನಗಳಿಗೆ ಪರಿಹಾರ ಮಾಡೋದು ನನ್ನ ಗುರಿ ಅಲ್ಲ. ವಿದ್ಯೆಯನ್ನು ಕಲಿಸ್ಕೊಡೋದು ನಾನು